ಮುಂಚೆ ಇಲ್ಲಿ ಏನ್ ಬೆಳಿತಿದ್ರಿ ಅಣ್ಣ ಇಲ್ಲಿ? ಎಲ್ಲ ರಾಗಿ, ಭತ್ತ, ಆಮೇಲೆ ತೆಂಗು, ಅಡಿಕೆ ಎಲ್ಲ ಇತ್ತು. ಇದು ಬೆಂಗಳೂರು ಹುಟ್ಟಕ್ಕಿಂತ ಮುಂಚೆನೆ ಇತ್ತಾ ಹಿಂಗೆ? ಯಾರು ಬೆಂಗಳೂರು ಹುಟ್ಟೋದಕ್ಕಿಂತ ಮುಂಚೆನೆ ರೈತರು ಇಲ್ಲಿ. ಇಲ್ಲೇ ಸುಮಾರು ತಲೆಮಾರು ಇಲ್ಲಿ ಜೀವನ ಮಾಡಿದ್ದಾರೆ, ಬದುಕು ಕಟ್ಕೊಂಡಿದ್ರಲ್ಲ. ಹೌದೌದು. ಸರ್ಕಾರ ಇಲ್ಲಿ ದಿಢೀರ್ ನಂಬ್ಕೊಂಡು ಜೀವನ ಮಾಡ್ತಿದ್ರು ಎಷ್ಟೋ ಜನ. ಅಲ್ಲ, ಸರ್ಕಾರ ಈಗ ದಿಢೀರ್ ಅಂತ ಹೇಳಿ ಇದನ್ನ ನಾವು ಬಿಡಿಯಾಗ ಅಕ್ವೈರ್ ಮಾಡ್ಕೋತೀವಿ ಅಂತ ಹೇಳಿದಾಗ ಇಲ್ಲಿ ರೈತರಿಗೆ ಯಾವ ರೀತಿ ಹೋರಾಟ ಮಾಡಿದ್ರು ಆ ಟೈಮಲ್ಲಿ? ಹೋರಾಟ ಮಾಡಿದ್ರು, ಎಷ್ಟೋ ಜನ ಪಾಪ ಹೋರಾಟ ಮಾಡಿದ್ರು, ಎಲ್ಲ ಓಡಿಸಿದ್ರು, ಎಲ್ಲಾರ್ನು ಪೊಲೀಸರನ್ನ ಬಿಟ್ರು, ಹೊಡೆದಾಡ್ಸಿದ್ರು, ಎಲ್ಲ ಮಾಡಿದ್ರು. ರಿಸರ್ವೇಶನ್ ತಂದ್ಬಿಟ್ಟು ಹೌದೌದು ರಿಸರ್ವ್ ನಿಲ್ಸ್ಕೊಂಡೆ ಎಲ್ಲ ಖಾಲಿ ಮಾಡ್ಸಿದ್ರು. ಅದು ದಬ್ಬಾಳಿಕೆ ಅನ್ಸ್ಲಿಲ್ವಾ ರೈತರ ಮೇಲೆ? ಅದು ಕೇಳಾರ ಯಾರು? ದಬ್ಬಾಳಿಕೆ ಅಂತಂದ್ರೆ ಇವಾಗ ಅಮಾಯಕರು ಯಾರು ಕೇಳ್ತಾರೆ? ಸರ್ಕಾರ ಏನ್ ಮಾಡೋದು? ಸರ್ಕಾರನೇ. ಮತ್ತೆ ಸುಮಾರು ಜನ ಈಗ ರೈತ ನಾಯಕ ಅಂತ ಹೇಳ್ಬಿಟ್ಟು ಪೇಪರ್ ಅಲ್ಲಿ, ಟಿವಿಲಿ ಬೋರ್ಡ್ ಹಾಕೊಂಡು ಟ್ಯಾಗ್ಲೈನ್ ಕೊಡ್ಕೊಂಡು ತಿರ್ಗಾಡ್ತಾ ಇರ್ತಾರೆ ಸಿಟಿಲಿ, ಹೈಟೆಕ್ ಕಾರ್ಗಳಲ್ಲಿ. ಅವ್ರು ಯಾರು ಬರ್ಲಿಲ್ವಾ ಇಲ್ಲಿ ರೈತ ಪರ? ಯಾರು ಬರ್ಲಿಲ್ಲ. ಅವರೆಲ್ಲ ಬಂದಿದ್ರೆ ರೈತರಿಗೆ ಯಾಕೆ ಜಾಗ ಕಿತ್ಕೊಂಡವ್ರು, ಬಿಡಿದವರು? ಜನೆಲ್ಲ ಜನಸಂಖ್ಯೆ ಸಂಘದವ್ರು, ಸಂಘಟನೆ ಎಲ್ಲ ಬಂದು ಒಂದಾಗಿದ್ರೆ ರೈತರು ತಾವ್ ಯಾರು ಕಿತ್ಕೊಂಡವ್ರು? ಈ ಜಾಗದಲ್ಲಿ ಏನೇನ್ ಬೆಳಿತಾ ಇದ್ರು ಇಲ್ಲಿ ನೀವು ಕಾಣಂಗೆ? ನಾವ್ ಕಾಣಂಗೆ ರಾಗಿ ಬೆಳಿತಾ ಇದ್ರು, ತೆಂಗು ಬೆಳಿತಾ ಇದ್ರು, ಅಡಿಕೆ ಬೆಳಿತಾ ಇದ್ರು, ಭತ್ತ ಬೆಳಿತಿದ್ರು, ಪ್ರತಿಯೊಂದು ಬೆಳೆಯೋರು. ಅದರಿಂದ ಜೀವನ ಮಾಡೋರು ರೈತರುಗಳೆಲ್ಲ. ಇವಾಗ ಕೆಲವರೆಲ್ಲ ರೈತರುಗಳು ಓದಿರೋರನ್ನ ಕೆಲಸ ಸೇರ್ಕೊಂಡವ್ರೆ. ಈ ಓದಿಲ್ದವ್ರು ಭೂಮಿ ನಂಬ್ಕೊಂಡಿರೋರು ಏನ್ ಮಾಡ್ತಾರಲ್ರಿ ಇವಾಗ ಅವ್ರು ಕೂಲಿಗೆ ಹೋಗ್ತಾವ್ರೆ. ಇರೋ ಜಮೀನ್ ಕಿತ್ಕೊಂಡು ಪರಿಹಾರನು ಕೊಡ್ಲಿಲ್ಲ ಇವ್ರಿಗೆ ಸರ್ಕಾರ. ಪಾಪ ಅವ್ರ ಕಷ್ಟಕ್ಕೆ ಮದುವೆ ಮುಂಜಿಗೆ ಅವ್ರು ಇದನ್ನು ಜಮೀನ್ ಮಾರ್ಕೊಳಕ್ಕೂ ಆಗ್ತಾ ಇಲ್ಲ. ಹಂಗೇನ್ ಮಾಡ್ತಾರೆ ಹೇಳ್ರಿ? ಇವಾಗ ಅವ್ರು ಕೂಲಿಗೆ ಹೋಗ್ಬೇಕು. ಇರೋ ಜಮೀನ್ ಕಿತ್ಕೊಂಡು ಅವ್ರಿಗೂ ಪರಿಹಾರ ಕೊಡ್ಲಿಲ್ಲ ಟೈಮ್ಗೆ, ಕೂಲಿಗೆ ಹೋಗ್ಬೇಕು. ಅವ್ರು ಇವಾಗ ಕೂಲಿ ಮಾಡ್ತಾವ್ರೆ. ಈ ಜಾಗ ಕಂಪ್ಲೀಟ್ಲಿ ರೈತ ಭೂಮಿ ಇದು? ಎಲ್ಲ ರೈತರ ಭೂಮಿನೇ. ತಲೆಮಾರು ಅಂದ್ರೆ ನಾವು, ನಮ್ ತಾತ, ನಮ್ಮ ಮೊಮ್ಮಕ್ಕಳು ಎಲ್ರು ಇಲ್ಲಿ ಜೀವನ ಮಾಡಿದಾರೆ, ಮಾಡ್ತಾ ಇದ್ರು. ಯಾಕೆ ಈ ಜಾಗ ತಗೋಬಿಡ್ತಾವ ಅಂತ ಹೇಳಿ ಅಂತ 100 ವರ್ಷದ ಹಿಂದೆ, ನಮ್ಗೆ ಇವಾಗ 55 ವರ್ಷ. ನಮ್ಮ ತಾತದಿರು, ನಮ್ಮ ಅಪ್ಪದಿರು ಎಲ್ಲ ನಾವು ಆರಂಭಗಳು ಮಾಡೋ ನಾನು ನೋಡಿದ್ದೀನಿ. ಆರಂಭ ಮಾಡೋದು. ಹೌದು. ಈಗ ಮೇ ಜೂನ್ ಬಂತು ಅಂದ್ರೆ ಬಿತ್ತನೆ ಎಷ್ಟೊತ್ತಿಗೆಲ್ಲ ಉಳಿಸಿ ಎಲ್ಲ ಉಳಿಸಿ ಎಲ್ಲ ಬಿತ್ತನೆ ರೆಡಿ ಮಾಡ್ಕೊಂಡಿರವಿ. ಬಿತ್ತನೆ ಮಾಡ್ಕೊಂಡು ಈಗ ಅದಲ್ಲೇ ಮತ್ತೆ ಅದು ತಗೊಂಡೋಗಿ ಸಂತೆಯಲ್ಲಿ ರೈತರಿಗೆಲ್ಲ ತರಕಾರಿ ಬೆಳೆಯವಿ, ಸೊಪ್ಪು ಬೆಳೆಯವಿ, ಪ್ರತಿಯೊಂದು ಇಲ್ಲಿಂದ ಬೆಳೆಯೋದು. ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಮಂಡಿ, ಅಲ್ಲಿ ತಗೊಂಡು ಮಂಡಿಗೆ ಹಾಕ್ತಾ ಇದ್ವಿ ಎಲ್ಲ. ಈಗೆಲ್ಲ ನಿಂತೋಯ್ತು. ಪಾಪ ಅವರು ದುಡಿಮೆ ಅಲ್ಲ ರೈತರುಗಳಿಗೆ, ಗಾರೆ ಕೆಲ್ಸಗಳಿಗೆ ಹೋಗ್ತಾರೆ. ಈಗ ಸರ್ಕಾರದವ್ರು ಏನ್ ಮಾಡ್ತಾರೆ ಹೇಳ್ರಿ? ಪರಿಹಾರವನ್ನು ಕೊಡ್ಲಿಲ್ಲ ಅವ್ರಿಗೆ. ತೀರ್ಮಾನ ಮಾಡಿ ಅಂತೇಳಿ 8 ಸೈಟ್ ಅವರಿಗೆ, 8 ಸೈಟ್ ಇವರಿಗೆ. ಸ್ವಾಮಿ ಮಾಡವ್ರೆ 4 ಎಕರೆಗೆ. ಸ್ವಾಮಿ 2006 ಆಯ್ತು. ಅಲ್ಲಿಂದ ಬಿಟ್ಕೊಂಡ್ ಬಂದ್ರು. ದಡೀರಂತ ಬಂದು 2001 2 ಕೈಕ್ ಬಿಟ್ರು. 3 ವರ್ಷ ಆಯ್ತು. 3 ವರ್ಷ ಆಗಿ ಏನ್ ಪರಿಹಾರ ಕೊಡ್ಲಿಲ್ಲ ರೈತರುಗಳಿಗೆ. ಅಲ್ಲಿ ನಿಮ್ ಪರವಾಗಿ ಅವಾಗ ಹೋರಾಟ ಮಾಡ್ಲಿಕ್ಕೆ ಯಾರು ಬರ್ಲಿಲ್ವಾ ಅಂತ? ಯಾರು ಬರ್ಲಿಲ್ಲ. ರೈತ ಪರವಾಗಿ ಯಾರು ನಿಂತ್ಕೊಳ್ಳಿಲ್ಲ ಬಿಡ್ರಿ. ನಿಂತ್ಕೊಂಡವ್ರನ್ನ ಅರೆಸ್ಟ್ ಮಾಡೋದು, ಕರ್ಕೊಂಡು ಹೋಗೋದು ಅಷ್ಟೇ ಸ್ಟೇಷನ್ಗೆ. ಎಷ್ಟು ಜನ ಅಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು? ಸುಮಾರು ಮಂದಿ ಹೇಳ ಲೆಕ್ಕಕ್ಕೆ ಬರಲ್ಲ ಅದು. ಮಂದಲ್ಲಿ ಯಾರು ಗಂಡಸ್ ಇರ್ತಿಲ್ಲ, ಹೆಂಗಸ್ರು ಬಿಟ್ಟು ಗಂಡಸ್ ಎಲ್ಲಾರು ಮಕ್ಳು ಮರಿ ಮೇಲೆ ಬಿಟ್ಬಿಡೋದು. ಯಾರು ಅಲ್ಲಿ ಮುಂದೆ ನಿಂತ್ಕೊಂಡು ಸ್ವಲ್ಪ ಮಾತಾಡಕೋತ್ರ ನಾವು ತುಂಬ್ಕೊಂಡು ಹೋಗೋದಷ್ಟೇ. ಇದು ವ್ಯವಸ್ಥಿತವಾಗಿ ದಬ್ಬಾಳಿಕೆ ರೈತ ಮೇಲೆ ಮಾಡಿದ್ದಲ್ಲ ಅದು. ಹೌದೌದು. ಈಗ ಅಭಿವೃದ್ಧಿ ಅಂತ ಹೇಳ್ತಾರೆ. ಈಗ ಇಲ್ಲೇನು, ಈಗ ಇಲ್ಲಿ ಲೇಔಟ್ ಮಾಡ್ಬಿಟ್ಟು ಜನಗಳಿಗೆ ಬಿಲ್ಡಿಂಗ್ ಕೊಟ್ಬಿಟ್ರೆ ಅದು ಅಭಿವೃದ್ಧಿನ? ಅದು ಆಮೇಲೆ ಬಿಲ್ಡಿಂಗ್ಗಳು, ಪಾಪ ಕೋಟ್ಯಾಂತರ ರೂಪಾಯಿ ಬಿಲ್ಡಿಂಗ್ಗಳು ಹೊಡೆದಾಕ್ರು. ಕಾರ್ನರ್ ಬಿಲ್ಡಿಂಗ್ಗಳೆಲ್ಲ ಹೊಡೆದಾಕ್ಬಿಟ್ರು. ಅವನ್ನೆಲ್ಲ ಪಾಪ ಅವ್ರನ್ನೆಲ್ಲ ಕೇಳಕ್ ಹೋದ್ರೆ ಅವನ್ನೆಲ್ಲ ತಗೊಂಡೋಗಿ ಜೈಲಿಗೆ ಬಿಟ್ರು. ಬೇಜಾನ್ ಅನ್ಯಾಯ ಮಾಡಿದ್ರಿ ರೈತರುಗಳಿಗೆ. ಇವತ್ತು ಆಗಿರೋದ್ರ ರೈತರುಗಳಿಗೆ ಅನ್ಯಾಯನೇ. ಅಲ್ಲ, ಈ ಬರಡು ಭೂಮಿ, ಈಗ ಇಲ್ಲೆಲ್ಲ ರೈತ ಭೂಮಿ ಬಿಟ್ಬಿಟ್ಟು ಖಾಲಿ ಜಾಗ ಸುಮಾರು ಇರ್ತವೆ. ಈಗ ವೇಸ್ಟ್ ಲ್ಯಾಂಡ್, ಫಾರೆಸ್ಟ್ ಲ್ಯಾಂಡ್, ಬೆಟ್ಟ ಗುಡ್ಡ ಅಲ್ಲಿ ಕಡ್ದು ಮಾಡ್ಬೇಕು. ಈ ರೈತ ಭೂಮಿ ಯಾಕೆ ತಗೋತಾರೆ ಅಂತೇಳಿ ನೀವೇ ತೀರ್ಮಾನ ಮಾಡಿ ಹೇಳ್ಬೇಕು ಸ್ವಾಮಿ ಅವ್ರಿಗೆ. ನಾವ್ ಹೇಳಕತ್ತದ? ಅಲ್ಲ, ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಮತ್ತೆ ರೈತರ ಭೂಮಿ ಕಿತ್ಕೊಂಡ್ಬಿಟ್ಟು ಎಲ್ಲಿ ರೈತರ ಅನ್ನ ಕಿತ್ಕೊಂಡ್ ತಿಂತಾವ್ರಲ್ಲ, ರೈತರದ ದುಡಿಮೆನೆ ಕಿತ್ಕೊಂಡ್ಬಿಟ್ರಲ್ಲ. ಎಲ್ಲಿ ರೈತನು? ರೈತನ ಹೆಸರು ಎಲ್ಲ ಹೇಳಕ್ ಬರ್ತದೆ? ನಾವು ರೈತನ ಹೆಸರು ಹೇಳಕ್ಕೆ ಬರಲ್ಲ. ಅವನೊಬ್ಬ ಇವಾಗ ಕೂಲಿ ಕಾರ್ಮಿಕ, ಗಾರೆ ಕೆಲಸ ಮಾಡಕ್ ಹೋತಾನೆ ರೈತ. ಇರೋ ಜಮೀನ್ ಕಿತ್ಕೊಂಡ್ರು ಏನ್ ಮಾಡ್ಬೇಕಳು? ಪರಿಹಾರವನ್ನು ಕೊಡ್ಲಿಲ್ಲ. ಗಾರೆ ಕೆಲ್ಸಕ್ಕೆ ಹೋಗ್ಬೇಕು, ವಿಧಿ ಜೀವನ ನಡಿಬೇಕಲ್ಲ ಸ್ವಾಮಿ. ಅಲ್ಲ, ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ರೆ ಈಗ ಅನ್ನ ಮತ್ತೆ ಈಗ ಮೊದ್ಲೇ ಇವಾಗ ಎಲ್ಲ ಫ್ರೀ ಕೊಟ್ಬಿಟ್ಟು ಸರ್ಕಾರಗಳು ಇವಾಗ ಕೆಲಸ ಇಲ್ದಂಗ್ ಮಾಡಿದ್ದೆ. ಈಗ ರೈತರ ಭೂಮಿನ ಕಿತ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ರೆ ಮತ್ತೆ ಎಲ್ಲಿ ಭತ್ತ ಬೆಳೆಯೋದು, ಎಲ್ಲಿ ರಾಗಿ ಬೆಳೆಯೋದು, ಎಲ್ಲಿ ತೆಂಗಿನಕಾಯಿ ಬೆಳೆಯೋದು? ಏನಿಲ್ಲ, ಯಾವ್ದೋ ಒಂದು ಮಾತ್ರ ನುಂಗ್ಬಿಟ್ರು ಹಸು ತಡ್ಕೊಳೋದಷ್ಟೇ. ರೈತರು ಇಲ್ಲ ಅಂದ್ಮೇಲೆ ಎಲ್ಲಿ ಬರ್ತದೆ? ಅನ್ನ, ಅಕ್ಕಿ ಬೆಳೆ ಅವೆಲ್ಲ ಎಲ್ಲಿ ಬರ್ತವೆ? ಎಲ್ಲೂ ಬರಲ್ಲ. ತರಕಾರಿ ಏನು ಬರಲ್ಲ.
ಈಗೇನೆಲ್ಲ ಟೆಕ್ನಾಲಜಿ ಕಂಡು ಹಿಡ್ದವ್ರೆ, ಏನೋ ಮಾತ್ರ ನುಂಗ್ ಹಸು ಕಂಟ್ರೋಲ್ ಮಾಡ್ಕೊಳ್ಳೋದಷ್ಟೇ. ಈ ಬಡಾವಣೆ ಮುಂಚೆ ಯಾವ ಊರಾಗಿ ಸರ್ ಇಲ್ಲಿ? ಯಾವ್ದು ಸರ್? ಈ ಬಡಾವಣೆಯಲ್ಲಿ ಮುಂಚೆ ಯಾವ ಊರ ಹೆಸರು ಏನೈತಿ ಇಲ್ಲಿ? ಅದು ಇಲ್ಲಿ ಇದು ಗಣಿಗರಳ್ಳಿ ವ್ಯಕ್ತಿ ಬರ್ತದೆ, ಅದು ಕಾಲ್ತಮ್ಮಳ್ಳಿಗೆ ಬರ್ತದೆ, ಈ ಕಡೆ ಗಣಿ ಇದು ಗುಣಿಗ್ರ ಬರ್ತದೆ, ಹಿಂಗೆ ಮುಂದಕ್ಕೆ ಬರ್ತವೆ ಎಲ್ಲ ಬೆಲ್ಕೆರೆ. ಕಂಪ್ಲೀಟ್ ಹಳ್ಳಿ ನಾಶವಾಗಿ ಇವಾಗ ಇಲ್ಲಿ ಕಾಂಕ್ರೀಟ್ ನಾಡು ಬಂದಿದೆ ಇಲ್ಲಿ. ಹೌದೌದು. ಇದು ರೈತರ ಒಂದು ಎದೆ ಮೇಲೆ ಸಮಾಧಿ ಕಟ್ಬಿಟ್ಟು ಬಿಲ್ಡಿಂಗ್ ಕಟ್ಟಿದೆ ಸರ್ಕಾರ. ಹೌದೌದು. ಈಗ ಇಲ್ಲೇ ಯಾಕೆ ಮಾಡ್ಬೇಕು? ಈಗ ಬೇರೆ ಕಡೆ ಸುಮಾರು ಜಾಗ ಇದೆ, ಖಾಲಿ ಜಾಗ, ವೆಟ್ಲ್ಯಾಂಡ್, ಬೆಟ್ಟ ಗುಡ್ಡಗಳೆಲ್ಲ ಇದೆ. ಈಗ ಸಾವಿರಾರು ಎಕರೆ ಇವ್ರದೈತೇನಪ್ಪ, ಅರಣ್ಯ ಇಲಾಖೆಗೆ ಐತೆ, ಅಲ್ಲೇ ಮಾಡ್ಬೋದಾಯ್ತಲ್ಲ ಇವ್ರು ತಗೊಂಡೋಗಿ. ಹೌದು, ಇಲ್ಲಿ ರೈತರು ಕಿತ್ಕೊಂಡ್ ಮಾಡೋಂಥದ್ದು ಏನು ಅವಶ್ಯಕತೆ ಇರ್ಲಿಲ್ವಲ್ಲ. ಈಗ ರೈತ ಒಬ್ಬ ಇಲ್ಲಿ ಬೆಂಗಳೂರು ಪಕ್ಕದಾಗ ಅವನೇ ಅಂತ ಅಂದ್ರೆ ಅವನು ಡೆವಲಪ್ ಆಗ್ಬಿಡ್ತಾನೆ ಅಲ್ವಾ? ಆ ಲೆಕ್ಕ ಮಾಡ್ಕೊಂಡು ಇವ್ರು ಲೆವೆಟ್ ಮಾಡಿ ಊರುಗಳು ಕಾಸು ಮಾಡ್ಕೊಂಡ್ರು ಅಷ್ಟೇ. ಇದೆಲ್ಲ ಕಂಪ್ಲೀಟ್ ಆಗಿ ಇದು ರಿಯಲ್ ಎಸ್ಟೇಟ್ ದಂಧೆ ಅಂತ ಹೊಸದಾಗಿ ಕರಿತಿರಲ್ಲ. ಈಗ ದಂಧೆನೆ ಇದು, ಒಂಥರ ದಂಧೆನೆ. ಈಗೆಲ್ಲ ಈಗ ಇಲ್ಲಿ ಇವೆಲ್ಲ ಲೇಔಟ್ ಮಾಡ್ಬೇಕಾದ್ರೆ ಈಗ ಕಾಂಟ್ರಾಕ್ಟ್ ಗಳು ಕೊಟ್ಬಿಡ್ತಾರೆ ಅವರು. ಹಿಂಗ ಇವೆಲ್ಲ ರಸ್ತೆ, ರೋಡ್ ಅಂತ ಹೇಳ್ತಾರೆ, ಬಿಲ್ಡಿಂಗ್ ಇದ್ ಮಾಡೋ ಅಂತ ಹೇಳ್ತಾರೆ. ಆಮೇಲೆ ನಮ್ ಭೂಮಿನ ತಗೋಬಿಟ್ಟು ಹೆಚ್ಚಿಗೆ ರೇಟಿಗೆ ಮಾರ್ಕೊಳ್ಳೋದಲ್ಲ ನಾವು. ಹೌದು, ಹಂಗೆ ಮಾಡ್ತಾ ಇರೋದು ಇವಾಗ. ಇವಾಗ ರೈತರಿಗೆ ಎಲ್ಲಿ ಕೊಡ್ತಾರೆ ಹೇಳ್ರಿ? 8 ಸೈಡ್ ಕೊಡ್ತಾರೆ. ಅದು ಕರೆಕ್ಟ್ ಟೈಮ್ ಕೊಟ್ಟಿದ್ರೆ ಪಾಪ ಅವ್ರ ಮದುವೆ ಮುಂಜಿ ಮಕ್ಕಳುಗಳು ಮಾಡ್ಕೊಳೋರು. ಅವ್ರು ಅವ್ರಿಗೆ ಪರಿಹಾರ ಕೊಡ್ಲಿಲ್ಲ. ಏನ್ ಮಾಡ್ಬೇಕು ಹೇಳ್ರಿ ನೀವೇ? ಅಲ್ಲ, ಈ ತರ ಮಾಡಕ್ಕಾಗಲ್ಲ ಅಂತ. ಈಗ ರೈತರು ಬೆಳೆಯೋ ಜಾಗದಲ್ಲಿ ಈಗ ರಾಗಿ, ತೆಂಗಿನ ಮರ ಇದೆ, ಈಗ ಎಲ್ಲ ಬಿಟ್ಬಿಟ್ಟು ಯಾವ್ದು ಖಾಲಿ ಲ್ಯಾಂಡ್ ಇರ್ತಾವಲ್ಲ, ಈಗ ಅಲ್ಲಿ ಲೇಔಟ್ ಮಾಡಕ್ಕಾಗಲ್ಲ. ಇವಾಗ ಅದನ್ನ ಅವರೇ ಮಾಡ್ಕೋಬೇಕಾಯ್ತು ಸ್ವಾಮಿ, ಎಲ್ಲ ಅವರೇ ಮಾಡ್ಬೇಕು. ರೈತರು ಪಾಪ, ರೈತರಿಗೆ ಏನ್ ಗೊತ್ತು? ರೈತರು ಬಂದ್ ಕಿತ್ಕೊಂಡ್ರು, ನೋಟಿಸ್ಗಳು ಕೊಟ್ರು, ಕಿತ್ಕೊಂಡ್ರು, ಕೇಳಕ್ಕೋದು ದಬ್ಬರ್ಜೆ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು. ಈಗ ಈ ಲೇಔಟ್ ಅಲ್ಲಿ ನೀವು ಏನು ರಾಗಿ ಪಾಗಿ ಬೆಳೆಯಂಗಿಲ್ಲ. ಈಗ ಏನು ಬೆಳೆಯಂಗಿಲ್ಲ, ಒಂದೇ ಒಂದು ಮಳೆ ಹೊಡೆಯಕ್ ಬಿಡಲ್ಲ. ಏನಂತ ಹೇಳ್ತಾರೆ? ಬಂದ್ರೆ ಖಾಲಿ ಮಾಡ್ತಾರೆ. ಏನಕ್ ಮಾಡ್ತಿದ್ದಿ ಅಂತ ಕೇಳ್ತಾರೆ. ನಮ್ ಜಮೀನ ನಾನು ಏನೋ ಮಾಡಕ್ ಹೋದ್ರೆ ನೀನೇನ್ ಹೋಗ್ ಸುಪ್ರೀಂ ಕೋರ್ಟ್ ಹೋಗು ಅಂತಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ವಾ ಇದು? ಇನ್ನು ಯಾರಾದ್ರೂ ಇಲ್ಲಿ ಕೇಸ್ ಹಾಕೊಂಡಿದ್ರೆ? ಇನ್ನು ಯಾವ ಕೇಸು ಇಲ್ಲ ಸ್ವಾಮಿ. ಅವ್ರ ಮುಂದೆ ಯಾರು ಕೇಸ್ ಹಾಕ್ತಾರೆ? ಕೇಸ್ ಹಾಕ್ದವಲ್ಲ ಯಾವ ಇಲ್ಲ. ಯಾವ ಕೇಸ್ ಹಾಕ್ದವು? ಒಂದೇ ಕೇಸ್ ಹಾಕ್ತಿದ್ದವು, ಎಲ್ಲ ಉಚ್ಕೊಂಡು ನೆಟ್ಕೋದ್ರು. ಅವಾಗ ನೀವು ಯಾರನ್ನ ಇಲ್ಲಿ ಕೇಳಕ್ ಹೋದ್ರಿ ಸರ್? ನೀವ್ರೆ ನಿಮ್ ಇಲ್ಲಿ MLA ಗಳು, ಜನನಾಯಕರು, ಜನಸೇವಕರು ಅಂತೇಳಿ ಬಂದು ಖಾಲಿ ಬಿದ್ದು ಓಟಿಗಿಂತ ಮುಂಚೆ ಕೇಳ್ತಾ ಇರ್ತಾರಲ್ಲ, ಓಟ್ ಹಾಕಿ ಅವ್ರನ್ನ ಯಾರನ್ನು ಕೇಳಿಲ್ವಾ? ಎಲ್ಲಾರನ್ನು ಕೇಳಿತಾ ಇತ್ತು, ಎಲ್ಲಾರನ್ನು ಕೇಳಿ. ಅವ್ರು ಏನ್ ಮಾಡ್ತಾರೆ? ಅವ್ರು ಏನು ಮಾಡಲ್ಲ. ಅದೇ ನಮ್ಮ MLA ಮಂಜಣ್ಣರ್ ಇದ್ರು, ಪಾಪ ಅವ್ರನ್ನು ಅರೆಸ್ಟ್ ಮಾಡಿದ್ರು ಒಂದ್ ಟೈಮಲ್ಲಿ ಲಕ್ಷ್ಮೀಪುರದ ಹತ್ರ. ಅವ್ನ ಅರೆಸ್ಟ್ ಮಾಡಿ ತಗೊಂಡೋಗಿ ರೈತರ ಭೂಮಿ ಹೋರಾಟ ಮಾಡಿದ್ಕೆ ಎಲ್ಲ ಯಾರು ಬರ್ತಾರೆ ಅಂತವ್ರನ್ನೇ ಅರೆಸ್ಟ್ ಮಾಡುವಾಗ ನಮ್ಮನ್ನ ಯಾರು ಬಿಡ್ತಾರ? ಇವರು ಅಮಾಯಕರನ್ನ ಸಣ್ಣ ಪಡ್ತಾರಲ್ಲ. ಈಗ ದುಡ್ಡಿರೋರ್ ಮುಂದೆ, ಸರ್ಕಾರ ಮುಂದೆ ಯಾರು ಏನು ನಡೆಸಕ್ಕಾಗಲ್ಲ ಇವಾಗ. ಹೌದೌದು. ಕೋರ್ಟ್ ಅಲ್ಲೂ ಏನು ತೀರ್ಮಾನ ಕೊಡ ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ಕೋರ್ಟ್ ಸುಮ್ನೆ ಆಗುತ್ತಲ್ಲ. ಏನು ಮಾಡಕ್ಕಾಗಲ್ಲ. ಅಮಾಯಕರು ಇಲ್ಲಿ ಏನಿಲ್ಲ, ಅಮಾಯಕರು ಬಲಿ ಅಷ್ಟೇ.